ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನನ್ನ ಫ್ರೆಂಡು ಬಿರಿಯಾನಿ ಮಾಡ್ತಾಳೆ. ಏನ್ ಗೊತ್ತಾ, ಮನೇಲಿ ಸುಮ್ನೆ ಮಲಗಿದೋಣ ಬಿರಿಯಾನಿ ಮಾಡ್ತೀನಿ ಬಾ ಅಂತ ಕರ್ಸ್ಬಿಟ್ಟು ಚಿಕನ್ ಕೊಟ್ಬಿಟ್ಟು ನೀನ್ ಬಿರಿಯಾನಿ ಮಾಡು ನಾನು ಫ್ರೈ ಮಾಡ್ತೀನಿ ಅಂತಿದ್ದಾಳೆ. ಯಾಕ್ ಗೊತ್ತಾ, ನನ್ನ ಫ್ರೆಂಡು ಬಿರಿಯಾನಿನ ಸೂಪರ್ ಆಗಿ ಮಾಡ್ತಾಳೆ. ಹಂಗಂದ್ಬಿಟ್ಟು ನನಗ್ ತಗ್ಲಾಕ್ಸಿದಾಳೆ. ನೋಡಿ ನಾನು ಊಟ ಮಾಡ್ದೆ ಬಂದೆ ಬಿರಿಯಾನಿ ಮಾಡ್ಬಿಟ್ಟು ಚೆನ್ನಾಗಿ ತಿನ್ಸ್ಬಿಟ್ಟು ಕಳಿಸ್ತೀನಿ, ಮಾಡ್ತೀವಿ, ವೆಯ್ಟ್ ಮಾಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀವಿ. ಅಚ್ಚು ಬಿರಿಯಾನಿ ಬೇಕು ತಾನೇ, ಕರ್ಸಿದ್ಯಾ ತಾನೇ? ಅಚ್ಚು ನೀಟಾಗಿ ಅಚ್ಚು, ಕಣ್ಣಲ್ಲಿ ನೀರು ಬಿಡ್ತಿದ್ಯಾ? ಅಚ್ಚು ಲೋ ಅದೆಲ್ಲ ಸುರ್ಸ್ಬೇಡ್ವ, ಟೇಸ್ಟ್ ಬೇರೆ ಆಗ್ಬಿಡುತ್ತೆ. ಬಿರಿಯಾನಿಗೆಲ್ಲ ರೆಡಿ ಆಗಿದೆ. ಏನೇನು ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ, ಟೊಮೆಟೊ. ಹಸಿಮೆಣಸಿನ್ಕಾಯಿ ಹೇಳಿಲ್ವಲ್ಲೋ? ಹಸಿಮೆಣಸಿನ್ಕಾಯಿ ಇವಾಗ ಜಾರ್ಗೆ ಹಾಕೊಂತೀನಿ. ಲವಂಗ, ಏಲಕ್ಕಿ, ಶುಂಠಿ, ಪುದೀನ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ, ಶುಂಠಿ ಕಮ್ಮಿ ಹಾಕಿ. ಈರುಳ್ಳಿ ಹಾಕ್ತೀನೋರು ಬಗ್ಗೆ ಸ್ವಲ್ಪ ಹಸಿ ಈರುಳ್ಳಿ ಸ್ವಲ್ಪ ಹಾಕ್ಬೇಕು, ಚೆನ್ನಾಗಿರುತ್ತೆ ಅದ್ರ ಪೇಸ್ಟ್. ಓಕೆ, ಈ ಮಸಾಲೆ ಬೇಕು ಅಂದವ್ರಿಗಿರ್ಲಿ ತೆಂಗಿನಕಾಯಿ ಒಂದು 2 ಸ್ಪೂನ್ ಹಾಕೊಂತೀನಿ. ನಮಗೆ ಮಸಾಲೆ ಜಾಸ್ತಿ ಬೇಡ, ತೆಂಗಿನಕಾಯಿ ಬೇಕು ಸ್ವಲ್ಪ. ಈಗ ರುಬ್ಕೊಬರೋಣ. ಇಷ್ಟ ಸಾಕು. ಸಾಕಾ? ಪಕ್ಕ ಚೂರು ಒಳಗಡೆ ಮಾಡೋಣ. ನನಗೆ ಕಾಯ್ತಿರೋ ಬಿರಿಯಾನಿ ಇವಾಗ ಹೆಂಗ್ ಮಾಡ್ತೀನಿ ಗೊತ್ತಾ? ಹಂಗೆ ನನ್ನ ಫ್ರೆಂಡ್ ಕಳ್ದೋಗ್ಬಿಡ್ಬೇಕು ಇವಾಗ. ಕಳ್ದೋಯ್ತೀವೋ ಎಲ್ಲಿ ಕಳ್ದೋಯ್ತೀವೋ ನೋಡೋಣ. ಎಣ್ಣೆ ಹಾಕೊಂತ ಇದೀನಿ. ನೋಡಿ, ಪಲಾವ್ ಎಲ್ಲ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಕಾಯ್ತು. ಈರುಳ್ಳಿ ಹಾಕ್ತಾ ಇದೀಯಾ? ಇಲ್ಲ, ಓಕೆ. ಈರುಳ್ಳಿ ಆಯ್ತಾ? ಪೂಜೆ ಮಾಡ್ತೀನ ಕಣೋ, ಯಾಕೋ ಗಾಡಿ ಚೆನ್ನಾಗಿ ತೊಳ್ದ. ನಿಂಗೆ ನೆನ್ಪಿದ್ಯಾ ಒಂದ್ಸಲಿ ನಾವು ಶಾಪಿಂಗ್ ಹೋಗಿದ್ದೆ ಫ್ರೆಂಡ್ಸ್? ಏನಾಯ್ತು ಗೊತ್ತಾ, ಶಾಪಿಂಗ್ ಹೋಗಿದ್ವಿ. ಏನು ಬರೋ ಅಷ್ಟರಲ್ಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಬರೋ ಅಷ್ಟರಲ್ಲಿ ಏನು, ನಾನು ಇನ್ನೂ ಸ್ವಲ್ಪ ಲೇಟ್ ಆಗಿ ಬಂದೆ. ಅಲ್ಲಿ ಬೇಕ್ರಿ ನಾನು ತಿಂಡಿ ತಂದ್ಕೊಂಡು ತಿನ್ಕೊಂಡು ಬಂದೆ. ಬರೋ ಅಷ್ಟರಲ್ಲಿ ಏನೋ ಅನ್ಕೊಂಡು ಏನೇನೋ ಹುಡುಕ್ತಾವಳೆ ಇವಳು. ಯಾಕೆ ಏನ್ ಹುಡುಕ್ತಿದ್ಯಾ ಅಂದ್ರೆ ಒಂದಿಷ್ಟು ಶುದ್ಧ ಬಟ್ಟೆ ಇದ್ರೆ ಕೊಡೊಂದು. ಯಾಕೆ ಅಂದ್ರೆ ಗಾಡಿ ಮೇಲೆ ಫ್ರೀ ಆಗ್ಬಿಟ್ಟಿದೆ ಕಾಗೆ. ಅದು ಬೇಕಿತ್ತ ಇವಾಗ? ಅದ್ ಯಾಕೆ ಹೇಳ್ತೀರಾ ಅದ್ರ ಕತೆ ಅಂದ್ರೆ, ಹೋಗಿ ಬೇಕ್ರಲ್ಲಿ ನೀರು ಅದನ್ನ ಒರೆಸ್ತಾನೂ ಇಲ್ಲ. ಅಯ್ಯೋ ಅವ್ರ ಕತೆ, ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಅದ್ರ ಕತೆ ಏನು ಅಂತ ಹೇಳಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇಂಥ ಫ್ರೆಂಡ್ನ ಅದು ಪಕ್ಕ 100% ಆಗ್ತೀವಿ ಫ್ರೆಂಡ್ಸ್. ನೋಡಿ ನೀವು ಹೇಗಿರುತ್ತೆ ಅಂತ ನೋಡಿ ಫಸ್ಟ್. ಟೊಮೆಟೊ ಹಾಕ್ಬಿಟ್ಟಿದೀವಿ, ಅದು ಬೆಂದೋಗ್ಬಿಟ್ಟಿದೆ. 1 kg ಚಿಕನ್ ಹಾಕ್ತೀವಿ ಸಾಕು. ಮಕ್ಕಳು ಬಿರಿಯಾನಿ ಪೀಸ್ ತಿನ್ನೋದಿಲ್ಲ. ಓಕೆ, ಗ್ರೇವಿಗೆ ಹಾಕೊಳ್ಳೋಣ. ಮಕ್ಕಳು ತಿನ್ನಲ್ಲ ಅಂದ್ರೇನು ನಾವಿದೀವಲ್ವಾ, ಅದಕ್ಕೆ 1 kg ಸಾಕು ನಮ್ಗೆ. ಪುಡಿ ತೊಳಿವಾಗೂ ಸ್ವಲ್ಪ ಹಾಕಿದೀವಿ. ಇವಾಗ ಒಂಚೂರು ಹಾಕೋಣ. ಸಾಲ್ಟ್ ಎಲ್ಲ ಇದೆನಾ? ಆ ಕಡೆ ಇದೇನು. ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ഇരുളിರಲಿ ನೀರದೇ ಹೀಗಿರಲಿ ನನ್ನ ತುಂಬುರು
ವಾಯ್ಸ್ ಕೆಟ್ಟಾಗಿದ್ರೆ ಬೈಕೋಬಿಡಿ. ಮುಂದಕ್ಕೆ ಆಡಕ್ ಬರಲ್ಲ, ಅದಕ್ಕೆ ನಿಲ್ಸಿದ್ದು. ಇನ್ನು ಲೇಟ್ ಆಗ್ತಿದೆ. ಸೊ ಮೇಡಮ್ ಅವರು ಫ್ರೈಗೆ ರೆಡಿ ಮಾಡ್ಕೊತಿದ್ದಾರೆ. ಈರುಳ್ಳಿ ರೆಡಿ ಮಾಡ್ಕೊಂಡಿದ್ದಾರೆ, ಟೊಮೆಟೊ ಹಚ್ಕೊಂತಿದ್ದಾರೆ. ನನ್ ಬಿರಿಯಾನಿ ಸರಿ ನನ್ ಫ್ರೈ ಚೆನ್ನಾಗಿರುತ್ತಾ, ನಿನ್ ಬಿರಿಯಾನಿ ಚೆನ್ನಾಗಿರುತ್ತಾ ನೋಡೋಣ. ಆಮೇಲೆ ನಮ್ಮ ಮಕ್ಳನ್ ಕೇಳೋಣ. ಸರಿ, ಮಕ್ಳನ್ ಕೇಳೋಣ ಕಣ. ಓಕೆ. ಟೊಮೆಟೊ ಕಟ್ ಮಾಡೋದು ತೋರಿಸ್ಬೇಕಾ? ಇವ್ರಿಗೆ ಏನೋ ಆಸೆ ಅಂತೆ, ಕೇಳಿ ಸ್ವಲ್ಪ. ಏನ್ ಆಸೆನಮ್ಮ? ನಂಗೂ ಬಿಗ್ ಬಾಸ್ ಹೋಗ್ಬೇಕಿತ್ತು ಅಂತ ಆಸೆ. ನೋಡಿ ಮಲ್ಲಮ್ಮನಂತವ್ರು ಹೋಗೋರೆ. ಅದು ಯಾರೋ ಹುಡ್ಗಿ, ಮಂಗ್ಳೂರ್ ಹುಡ್ಗಿ, ಯಾರೋ ಅದು ಪ್ರಿಯಾಂಕನಾ? ಏನೋ ನೆನ್ಪ. ರಕ್ಷಿತಾ. ರಕ್ಷಿತಾ. ಅವ್ರು ಎಡಿ ಕೈ ತೋರ್ಸ್ಕೊಂಡೆ ಹೊಟ್ಟೋದ್ರು. ನೀನ್ ಟೊಮೊಟೊ ಹಚ್ಚೋಗೋ. ಇನ್ನೇನಿಲ್ಲ ಕಣ್, ನಮ್ ಸುದೀಪ್ನ ಹತ್ರದಿಂದ ನೋಡ್ಬೇಕು, ಒಂದೇ ಒಂದ್ಸಲ ಹಗ್ ಮಾಡ್ಬೇಕು. ಅದಕ್ಕೋಸ್ಕರ ನೀನ್ ಬಿಗ್ ಬಾಸ್ಗೆ ಹೋಗ್ಬೇಕು. ಒಂದೇ ಒಂದ್ಸಲ ನೀನಂತೂ ಫೈನಲ್ ವರ್ಗೂ ಇರ್ತೀಯ, ಅದ್ ನಾನ್ ಗ್ಯಾರಂಟಿ ಕೊಡ್ತೀನಿ. ಯಾಕೆ ಹೇಳು? ಸುಮ್ನೆ ಅಡಿಗೆ ಮಾಡ್ತೀಯ ಅಂತಲ್ಲ, ಸುಮ್ನೆ ಜಗಳ ಮಾಡ್ತೀಯ ಅಂತ. ನೋಡಕ್ ಹಿಂಗಿದ್ದಾಳೆ ಇವಳು, ಬಾಯ್ ಬಿಟ್ರೆ ಜಗಳನೆ. ಹಂಗೇನಿಲ್ಲ ಫ್ರೆಂಡ್ಸ್, ನಾನು ಸೈಲೆಂಟ್ ಆಗಿರ್ತೀನಿ. ನಾನು ಯಾರ ವಿಷಯಕ್ಕೂ ಹೋಗಲ್ಲ. ನನ್ ವಿಷಯಕ್ ಬಂದ್ರೆ ಯಾರನ್ನೂ ಬಿಡಲ್ಲ. ಅವ್ರ ಪಾಡ್ಗೆ ಅವ್ರು ಸುಮ್ನೆ ಇರೋದಿಲ್ವಲ್ಲೋ ಅಲ್ಲಿ. ಇರಲ್ಲ, ಅದಕ್ಕೆ ಹೇಳಿದ್ದು ಬಿಡಲ್ಲ. ಅದಕ್ಕೆ ನೀನ್ ಫೈನಲ್ ಚಾನ್ಸ್ ಕೊಡ್ಸಿ ಬಿಗ್ ಬಾಸ್ಗೆ. ಯಾಕೆ ಸೋನು ಓಡೋಯ್ತಾ ಇದ್ಯಾ? ನನ್ ಮಗ ನಾಚ್ಕೊಂಡು ಓಡೋಯ್ತವನೆ ವಿಡಿಯೋಗೆ. ಬೇರೆಯವ್ರ ವ್ಲಾಗ್ ನೋಡ್ತಾನೆ, ನಮ್ ವ್ಲಾಗ್ಗೆ ಬರಲ್ಲ ಅವನು ಹೆಂಗೆ ಅಂತ. ಇವ್ರು ನಮ್ಮ ಮಕ್ಳು, ಮುತ್ನಂತ ಮಕ್ಳು. ಮಸಾಲೆ ಜಾಸ್ತಿ ಆಗ್ಬೇಕಂತ ಮಸಾಲೆ ಜಾಸ್ತಿ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿದೆ ಮಸಾಲೆ. ಹಂಗಾರೆ ನಿನ್ ಮಸಾಲೆನೇ ಬೇಡ. ನನಗೆ ಗೊತ್ತೇ ಇರ್ಲಿಲ್ಲ. ಎಲ್ಲ ಸೈಡಲ್ಲಿ ಎಣ್ಣೆ ಬಿಟ್ಟಿದೆ. ಮಸಾಲೆ ರೆಡಿ ಆಗಿದೆ ನೋಡಿ. ಮಸಾಲೆನೇ ಇಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಿರಿಯಾನಿ ಎಷ್ಟು ಚೆನ್ನಾಗಿರ್ಬೇಡ. ಅಕ್ಕಿ ಹಾಕೋಣ. ಮಸಾಲೆ ಸಾಕಾಗುತ್ತಲ್ವೇನು? ಈತ ನಮ್ಮ ಬಿರಿಯಾನಿ ಎಕ್ಸ್ಪರ್ಟು, ನನ್ನ ಕೇಳ್ತಾ ಇದೆಯಾ? ಅನ್ಸುತ್ತೆ. ಆಯ್ತಾ ನೋಡು. ಆಯ್ತು ಸಾಕಲ್ವೇನೋ? ಮುಚ್ಬಿಡೋಣ. ಬಿರಿಯಾನಿಗೋಸ್ಕರ ನೋಡಿ ಇಲ್ಲಿ ಕಾಯ್ತಾವ್ರೆ ಇಬ್ರು. ಆಮೇಲೆ ಒಬ್ಬ ರೂಮಲ್ಲಿ ಇದ್ದಾನೆ. 3 ಜನ ಕಾಯ್ತಾ ಇದ್ದಾರೆ ನಮ್ ಬಿರಿಯಾನಿಗೋಸ್ಕರ. ಬಿರಿಯಾನಿ ಅಂದ್ರೆ ನೋಡೋಣ ಕ್ಲೋಸ್ ಮಾಡಿ. ಅವ್ಳ ಫ್ರೈಗಿಂತ ನನ್ ಬಿರಿಯಾನಿ ಚೆನ್ನಾಗಿರ್ಲಪ್ಪ. ನೋಡಿದ್ರ ನಿಮ್ಗೆಲ್ಲ ಐಸ್ ಕ್ರೀಮ್ ಬೇಕೇಳ್ರು? ಏನ್ ಚೆನ್ನಾಗಿದೆ ಅಂದ್ರೆ ಏನ್ ಅನ್ಬೇಕು? ಮಸ್ಕ ಹೊಡಿತಾಳ ನೋಡಿ. ಐಸ್ ಕ್ರೀಮ್ ಲಂಚ ಕೊಟ್ಬಿಟ್ಟು ನೋಡೋಣ ಬನ್ನಿ. ಇವ್ಳು ಫ್ರೈ ನೋಡೋಣ. ಇವ್ಳು ಫ್ರೈ ತೋರಿಸ್ತೀವಿ ಬನ್ನಿ.
ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೆ. ಏನ್ ಗೊತ್ತಾ, ಬಿರಿಯಾನಿ ಆಯ್ತು, ಕರೆಂಟ್ ಹೋಯ್ತು, ಅಕ್ಕನ ಫ್ರೈ ರೆಡಿ ಆಗ್ತಾ ಇದೆ. ಅವಳ ಲಕ್ ನೋಡಿ, ನಮ್ ಲಕ್ ನೋಡಿ. ಆಯಿಲ್ ಹಾಕಿದೀನಿ, ಈರುಳ್ಳಿ ಹಾಕಿದೀನಿ. ನಮ್ ಫ್ರೈ ಬಂದ್ಬಿಟ್ಟು ಸಿಂಪಲ್ ಫ್ರೈ. ಅದ್ರ ಟೇಸ್ಟ್ ಮಾತ್ರ ನೋಡೋಣ. ಈರುಳ್ಳಿ ಬೆಳ್ಳಿ ಸ್ವಲ್ಪ, ಆಮೇಲೆ ಟೊಮೊಟೊ ಹಾಕೋಣ. ಓಕೆ. ನಾವು ಫ್ರೈ ಆಯ್ತೇನೋ ಆನಿಯನು? ಕರೆಂಟ್ ಇಲ್ಲ. ಬ್ರಾಂಡೆಡ್ ಸ್ಟವ್ಗಳೆಲ್ಲ ಹೆಂಗೆ ಗೊತ್ತಾ, ಅದು ಹೆಂಗ್ ಹೇಳೋದು, ಹೆಂಗೋ ಹೇಳು ನೋಡೋಣ. ಹೆಂಗ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಎಷ್ಟೊತ್ತಾಯ್ತು ಒಂದ್ ಐಟಮ್ ಫ್ರೈ ಆಗೋದಿಕ್ಕೆ, ಎಷ್ಟೊತ್ತು, ತುಂಬಾ ಸ್ಲೋ ಕಣ. ನನ್ ಬಿರಿಯಾನಿ ಒಂದ್ ಸ್ವಲ್ಪ ನೋಡು. ನಿಮ್ ಬಿರಿಯಾನಿ ಇನ್ನೂ ತಾನೇ ನೋಡ್ಬೇಕು. ಏನ್ ಮಾಡೋದು, ನಿಮ್ ಕುಕ್ಕರ್ ಮುಚ್ಚಳ ಚೆನ್ನಾಗಿದ್ದಿದ್ರೆ ನಾನ್ ನೋಡ್ತಾ ಇದ್ದೆ ಅಪ್ಪ. ನೋಡಿ ಕರೆಂಟ್ ಹೋಗಿ ಅದೇನೋ ಅದನ್ನು ಕೂಗ್ದೆ, ದಮ್ ಕಟ್ಟಿದೀವಿ. ಆದ್ರೂ ನೋಡಿ ಏನ್ ಕಲರ್ಫುಲ್ ಆಗಿದೆ. ವಾವ್. ಓಕೆ ನೋಡಿ, ಮಕ್ಳುಗಳು ಬಿರಿಯಾನಿ ರೆಡಿನಾ. ಕರೆಂಟ್ ಬಂತು. ಚೆನ್ನಾಗಿರುತ್ತಲ್ಲ. ದೇವ್ ಫೋನ್ ಚಾರ್ಜರ್ ಹಾಕೊಂಡ್ ನಂದು. ಸಾಕು, ಪ್ಲೇಟ್ ಮುಚ್ಚಿಬಿಟ್ಟು ಆಫ್ ಮಾಡ್ಬಿಡು. ಟೊಮೊಟೊ ಹಾಕ್ತಾ ಇದೀನಿ. ನಾವ್ ಯಾವ್ದ್ರ ಸ್ಟ್ರಾಂಗು? ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಎರಡೇನಾ? ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಯೂಸ್ ಮಾಡ್ತಾ ಇರೋದು ಆಚಿ ಚಿಕನ್ ಮಸಾಲ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸಾಕು. ಇದೆ ನನ್ನ ಸೀಕ್ರೆಟ್. ಚಿಕನ್ ಹಾಕ್ತಾ ಇದ್ದೀನಿ. ಯಾರು ಕಣ್ಣಾಕ್ಬೇಡಿ ನಮ್ ಚಿಕನ್ ಮೇಲೆ. ಹೊಟ್ಟೆ ನೋವು ಬಂದ್ರೆ ನೀವೇ ಜವಾಬ್ದಾರರು. ಅದಕ್ಕೆ ಸ್ವಲ್ಪ ಜಾಸ್ತಿ ತರಿಸಿದ್ದೀನಿ. ನನ್ನ ಮಕ್ಕಳಿಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ನಾಳೆ ದೋಸೆ ಮಾಡ್ಬಿಡು. ದೋಸೆ ಇಲ್ಲ ಪೂರಿ. ಕರೆಕ್ಟ್. ನಿಮ್ಗೆಲ್ಲ ಯಾವ್ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಚಿಕನ್ ಫ್ರೈ ಜೊತೆ ನಾವು ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್. ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಒಂದ್ 10 ನಿಮಿಷ ಬೇಕಿಟ್ಬಿಡೋಣ. ಕ್ಲೋಸ್ ಮಾಡಿ. ಆಮೇಲೆ ಮಸಾಲೆ ಹಾಕೋಣ. ಓಕೆನಾ? ಮಸಾಲೆ ಹಾಕ್ತಾ ಇದ್ದೀನಿ. ಆಚಿ ಚಿಕನ್ ಮಸಾಲ. ಗಮ್ಮಂತ ಇದೆ. ಅದು ಆಚಿ ಪ್ರಭಾವ. ಅದು ಆಚಿ ಪ್ರಭಾವನೇ. ಆದ್ರೂ ಮಾಡ್ತಿರೋದು ಯಾರು? ವಾವ್, ಸಖತ್ತಾಗಿದೆ ಡ್ರೆಸ್. ಆಯ್ತಾ? ಗಮ್ಮಂತ ಇದೆ. ಲಾಸ್ಟ್
ನೋಡು ಎಣ್ಣೆ ಎಲ್ಲ ಬಿಟ್ಕೊಂಡೈತೆ. ಬೆಂದೈತೆ. ಹ್ಮ್. ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಡೋಣ. ಓಕೆ. ಇದು ಸ್ವಲ್ಪ ಹಾಕ್ಬಿಟ್ಟು ಈ ಸಲ ಮಿಕ್ಸ್ ಕೊಟ್ಬಿಟ್ರೆ ಚಿಕನ್ ಗ್ರೇವಿ ರೆಡಿ. ಫಸ್ಟು ಮಕ್ಕಳು ಕೊಟ್ಬಿಡೋಣ, ಕಾಯ್ತಾ ಇದ್ದಾರೆ ನೋಡಿ. ರೆಡಿ. ಏ ಕೆಳಗಡೆ ಬಂದ್ರು. ಟೇಸ್ಟ್ ಹೇಳ್ರಪ್ಪ. ಓಹೋ ಓಕೆ. ಯವ್ವ, ಫ್ರೈ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದ್ಯಾ? ನಿಜ ಅಲ್ರಪ್ಪ, ತಿನ್ನಕ್ ಟೈಮ್ ಕೊಡೋ ಅವ್ರಿಗೆ ಪಾಪ. ಇದು ಸಪ್ಪೆ ಐತೆ, ಜಾಸ್ತಿ ಉಪ್ಪು ಐತೆ. ನೋಡು, ಆಗುತ್ತೆ. ನಾನು ಹೇಳಿದೆ ಬಿರಿಯಾನಿ ಸಪ್ಪೆ ಆಗಿದೆ ಅಂತ. ಅದಕ್ಕೆ ನಾನು ಇದಕ್ಕೆ ಗ್ರೇವಿಗೆ ಸ್ವಲ್ಪ ಉಪ್ಪು ಹಾಕ್ತೆ. ಹಿಂಗಾಗಿದೆ ನಮ್ಮ ಬಿರಿಯಾನಿ ಫ್ರೈ. ಹಿಂದಿನ ಕಮೆಂಟ್ ಮಾಡಿ, ಓಕೆನಾ? ಮೇಡಮ್ ತಗೊಬಂದಿದ್ದಾರೆ. ಹೆಂಗಿದೆ? ಚೆನ್ನಾಯ್ತಾ? ಆಗ್ಲೇ ಚೆನ್ನಾಗಿತ್ತಂತೆ. ಚೆನ್ನಾಗೈತೆ. 100ಗೆ ಎಷ್ಟು ಪರ್ಸೆಂಟ್ ಇಯರ್? ಒಂದು 90% ಕೊಡ್ತೀನಿ. 90ನಾ? ಮಾಡು. ಯಪ್ಪ, ಗ್ರೇವಿ ಟೇಸ್ಟ್ ನೋಡು. ಸ್ವಲ್ಪ ಸಪ್ಪೆ ಆಗಿದೆ. ಎರಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಸೂಪರಾ? ಅದ್ಭುತ. ಏನ್ ಮಂಗ? ಅದ್ಭುತ. ಓಕೆ ಫ್ರೆಂಡ್ಸ್, ಹಲೋ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಹೇಳೋದೇ ಬಾಯ್. ಇಲ್ಲ ಅದೇ